ಸಭೆಯಲ್ಲಿ ತನ್ನ ಸೂಚಿತಕ್ಕನುಸಾರವಾಗಿ ಸೇವಕನ ಕುಟುಂಬವನ್ನು ಪರಿಪಾಲನೆ ಮಾಡಿದಂಥವನು. ತಮ್ಮೆಲ್ಲರ ಆಶಯ ಆಕಾಂಕ್ಷೆಗನುಸಾರವಾಗಿ ಈಗಾಗಲೇ ಸೆಕ್ರೆಟರಿ ಹೇಳಿದ ಹಾಗೆ ನಮಗೂ ಗೊತ್ತಿರಲಿಲ್ಲ ಈ ರೀತಿ ಟ್ರಾನ್ಸ್ಫರ್ ಆಗ್ತದೆ ಅಂತಾಗಿ. 3 ವರ್ಷ ಆಗಬಹುದು ಅಂತ ಇತ್ತು. ಆದರೆ ಈ ಸಾರಿ ಚರ್ಚ್ ಆದ ನಂತರ ಮುಂದೆ ಏನಾದರೂ ವಿಚಾರ ಮಾಡಬಹುದು ಎಂಬುದಾಗಿ ನಾನು ಆ ರೀತಿಯಾಗಿ ಅಂದ್ಕೊಂಡಿದ್ದೆವು. ಆ ಒಂದು ವಿಷಯದ ನಿಮಿತ್ತವಾಗಿ ದೇವಾಲಯ ಇನ್ನೇನು ಮುಗಿಯಲಿಕ್ಕೆ ಬಂದಿದೆ ಎಂಬುದಾಗಿ ನಾನು ಪ್ರಕಟಣೆ ಮಾಡಿದ್ದೆ. ದೃಢೀಕರಣಕ್ಕೆ ಕನ್ಫರ್ಮೇಷನ್ ಯಾರಾದರೂ ಕೊಡದಿದ್ದರೆ ಕೊಡಲಿ ಎಂಬುದಾಗಿ 11 ಜನ ಹೆಸರಿತ್ತು. ಆ 11 ಜನರಲ್ಲಿ ಮಗನ ಹೆಸರಿತ್ತು. ಅವನು ಹೊಸ ದೇವಾಲಯ ತೆಗೆದುಕೊಳ್ತೇನೆ ಎಂಬುದಾಗಿ ಅಪೇಕ್ಷೆ ಪಟ್ಟಿದ್ದ. ಇದು ಒಂದು ಒಳ್ಳೆಯ ನಿರೀಕ್ಷೆಯಲ್ಲಿದ್ದೆವು. ಅದು ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನಾಗಲಿ ನನ್ನ ಕುಟುಂಬ ಆಗಲಿ ಕೇಳಿದ್ದಾಗಲಿ ಅದನ್ನು ಆ ರೀತಿಯಾಗಿ ಮಾಡಿದ್ದಾಗಲಿಲ್ಲ. ಏನೋ ಒಂದು ನಿರೀಕ್ಷೆ ಇತ್ತು. ಸುಂದರವಾದಂಥ ದೇವಾಲಯದ ವಿಷಯದಲ್ಲಿ ಏನೆಲ್ಲ ಕನಸುಗಳನ್ನು ಕಂಡಿದ್ದೆ ನಾನು. ಆ ಏನೆಲ್ಲ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು ಎಂಬುದಾಗಿ ಹೇಗೂ ದೇವರು ತನ್ನ ಸೂಚಿತಕ್ಕನುಸಾರವಾಗಿ ನಡೆಸ್ತಾನೆ. ಒಂದು ವಾಕ್ಯ ಇದೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಕರ್ತನ ಸಂಕಲ್ಪವೇ ಈಡೇರುವುದು. ಖಂಡಿತಕ್ಕೆ ವಿಧೇಯರಾಗುವಂಥದ್ದು ಒಳ್ಳೆಯದು. ಮತ್ತು ಒಮ್ಮೆ ಸೆಕ್ರೆಟರಿಯವರು ಕೇಳಿದರು, ವಿಜಯಕುಮಾರ್ ಗಣಿನವರು ಫೋನ್ ಮಾಡಿ ಅವ್ರು ಹೇಳಿದ್ರು, ನಿಮ್ಮ ಪಾಸ್ಗೆ ಬಿಟ್ಟಿದ್ದು ಅವ್ರು ಇರ್ತೀನಿ ಅಂದರೆ ಇರಲಿ, ನಮಗೇನು ಅಭ್ಯಂತರ ಇಲ್ಲ ಅಂತ. ಆರ್ಡರ್ ಬಂದ ನಂತರ ನಾನು ಆ ರೀತಿಯಾಗಿ ಹೇಳಿದರೆ ಅವರಿಗೆ ಅಭಿನಯನಾದ ಹಾಗೆ. ಮೊದಲೇ ಕೇಳಿದರೆ ಖಂಡಿತವಾಗಿ ನಾನು ಒಪ್ಕೊಳ್ತಾ ಇದ್ದೆ. ದೇವಾಲಯ ಆದ ನಂತರ ನನಗೆ ಬೇಕಾದರೂ ಮಾಡಿ ಎಂಬುದಾಗಿ. ಆರ್ಡರ್ ಕೈಯಲ್ಲಿ ಬಂದ ನಂತರ ಆ ರೀತಿ ಮಾತು ಹೇಳಿದಾಗ ನಾನು ಸೆಕ್ರೆಟರಿಗೆ ಇಲ್ಲದೆ ನಾನು ಆ ರೀತಿಯಾಗಿ ಕೇಳೋದಿಲ್ಲ. ಅವರಿಗೆ ನಾನು ವಿಧೇಯನಾಗ್ತೇನೆ, ಎಲ್ಲಿ ಹಾಕಿದ್ದಾರಲ್ಲ ಅಲ್ಲಿ ಹೋಗ್ತೇನೆ ಎಂಬುದಾಗಿ. ಯಾಕಂದರೆ ಅದಕ್ಕೆ ಒಳಗಡೆ ಅಂತ ಆಗುವಂಥದ್ದು ಭಾಳ ಅಧಿಕಾರಿಗಳು ಅವರೆಲ್ಲ ವಿಚಾರ ಮಾಡಿರ್ತಾರೆ, ಸುಮ್ಮನೆ ಮಾಡಿರೋದಿಲ್ಲ. ಆ ಒಂದು ಮನೋಭಾವನೆಯಿಂದ ಆಯಿತು ನಾನು ಅವರು ಹೇಳಿದಾಗ ನಾನು ಮಾಡ್ತೇನೆ ಎಂಬುದಾಗಿ ಸೆಕ್ರೆಟರಿ ಬಹಳ ಕೇಳಿದ್ರು. ಅವರು ಹೇಗೂ ದೇವರ ಕೃಪೆಯನುಸಾರವಾಗಿ ದೇವಾಲಯ ಬಹಳ ಅದು ಕಟ್ಟೋಣವಾಗ್ತಾ ಇದೆ. ಆ ವಿಷಯದಲ್ಲಿ ಬಹಳ ಜನ ಪ್ರಯಾಸ ಪಟ್ಟಿದ್ದೇವೆ. ದೇವರಿನ್ನು ಹೆಚ್ಚಿನ ರೀತಿಯಲ್ಲಿ ಆಗಲಿ. ಮತ್ತು ನಾವು ಬೇರೆ ಸಭೆಗಳಿಗೆ ಹೋಗುವಾಗ ಸೆಕ್ರೆಟರಿಯವರೆಲ್ಲರನ್ನು ಒಗ್ಗೂಡಿಸಿ ಕರೆದುಕೊಂಡು ಹೋಗುವಂಥದ್ದು ಅದು ಬಹಳ ವಿಶೇಷವಾದಂಥ ಒಂದು ನಾಯಕತ್ವ, ಒಂದು ಲೀಡರ್ಶಿಪ್. ಹೇಗೂ ಈ ಸಮಯದಲ್ಲಿ ಸಭೆಗಳ ತಮ್ಮಲ್ಲಿ ನಾನು ಕೇಳಿಕೊಳ್ಳುವಂಥದ್ದು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ದೇವರ ಮಗಳು ಈ ಸಾರಿ SSLC ಅವರು ಅಲ್ಲೇ ಕಲಗಟ್ಟಿಯಲ್ಲಿ ಇಟ್ಟುಕೊಂಡು ಕಲಿಯಬೇಕಾಗಿ 1 ವರ್ಷ ನಾನು ಹುಬ್ಬಳ್ಳಿಯಲ್ಲಿದ್ದು ಅವ್ರು ಸಮಯ ಮಾಡಿಕೊಂಡು ಹೋಗೋದು ಬರೋದು. ನಮ್ಮ ಮಗ ಈಗ ಆತನು ಇಂಜಿನಿಯರಿಂಗ್ ಕಾಲೇಜ್ MS ರಾಮಯ್ಯ ಬೆಂಗಳೂರಿನಲ್ಲಿ ಅಡ್ಮಿಷನ್ ಆಗಿದೆ. ಆತನು 4 ವರ್ಷದ ಇಂಜಿನಿಯರಿಂಗ್ ಕಲಿಯಬೇಕಾಗಿದೆ, ಪ್ರಾಡಕ್ಟ್ ಡಿಸೈನ್ ಇಂಜಿನಿಯರಿಂಗ್ ಎಂಬುದಾಗಿ. ದೇವರು ಅವರಿಗೆ ಸೀಟನ್ನು ಕೊಟ್ಟಿದ್ದಾನೆ. ಅವರಿಗಾಗಿ ಮಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿ, ದಂಪತಿಗಳಾದ ನಮಗೋಸ್ಕರವೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಇನ್ನೂ ಮಾಡಬೇಕಾದ ಸೇವೆ ಮಾಡಲೇಬೇಕಾಗಿ ನಮ್ಮಿಬ್ಬರಿಗೆ ಆ ಒಂದು ಮನಸ್ಸಿದೆ ಮನಸ್ಸಿನಲ್ಲಿ. ಯಾಕಂದರೆ ನಾವು ಇನ್ನೂ ಹೆಚ್ಚು ಮಾಡಬೇಕಾಗಿತ್ತು. ಯಾಕಂದರೆ ಕೆಲವೊಂದು ಸಾರಿ ನೀವು ಪ್ರಾರ್ಥನೆಗಾಗಿ ಕರೆದಾಗ ನಾನು ಕಲಗಟ್ಟಿಗೆಯಲ್ಲಿದ್ದೇನೆ ಎಂಬುದಾಗಿ ಹೇಳಬಾರ್ದು. ಆ ರೀತಿ ಸಭಾಪಾಲಕನಾಗಿ ಪ್ರಾರ್ಥನೆ ಎಂಬುದಾಗಿ ಹೇಳಿದಾಗ ನಾವು ಬರಬೇಕು. ಎಷ್ಟೋ ಸರಿ ಆಯಿತು ಪಾಸ್ಟ್ರೆ ನೀವು ಬಂದ್ರಿ ಎಂಬುದಾಗಿ ಬಹಳ ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾಗಿ ನನ್ನ ಸಾಧಿಸ್ತೇನೆ. ಯಾಕಂದ್ರೆ ತಾವು ನಿಮ್ಮ ಸಲಹೆ ನಮ್ಮ ಕುಟುಂಬದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾನು ತರಗತಿಗಳಿದ್ದೇನೆ ಎಂಬುದಾಗಿ ಹೇಳಿದಾಗ ಆಯಿತು ಪರವಾಗಿಲ್ಲ ಎಂಬುದಾಗಿ. ಹೇಗೂ ಆ ರೀತಿಯ ಒಂದು ನಿಮ್ಮ ಸಹಕಾರ ಪ್ರೀತಿ ಮತ್ತು ಕಮಿಟಿಯವರಿಗೆ ಈ ಮೊದಲಿದ್ದಂಥ ಈ ಒಂದು ಕಮಿಟಿ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಾರ್ಥನೆ ಮಾಡಬೇಕೆಂಬ ತಿರುವನ್ನೋಕೆ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಒಳ್ಳೆಯದು.